ನಮಸ್ತೆ ಎಲ್ಲರಿಗೂ. ಇದು ಶುಕ್ರವಾರದ ವ್ಲಾಗ್ ಆಗಿರುತ್ತೆ. ನಮ್ಮ ಮನೇಲಿ ನೋಡಿ ಎಲ್ಲರೂ ವರಲಕ್ಷ್ಮಿ ಹಬ್ಬಕ್ಕೆ ಎಲ್ಲ ಕ್ಲೀನ್ ಆಗಿಬಿಟ್ಟಿದ್ದಾರೆ, ಎಲ್ಲ ಸ್ನಾನ ಮಾಡಿಬಿಟ್ಟಿದ್ದಾರೆ. ನಮ್ಮ ಮನೇಲಿರೋ ಡಾಲ್ಗಳು ಏನೇನಿದಾವೋ ಗೊತ್ತಿಲ್ಲ, ಪೆಂಗ್ವಿನು, ಕ್ರೋಕೋಡೈಲು, ಆಮೇಲೆ ಚಿಂಪಾಂಜಿ ಎಲ್ಲರೂ ಸ್ನಾನ ಮಾಡಿ ರೆಡಿ ಆಗಿಬಿಟ್ಟಿದ್ದಾರೆ ವರಲಕ್ಷ್ಮಿ ಹಬ್ಬಕ್ಕೆ. ನನ್ನ ಮಗಳು ತುಂಬ ನೋಡಿ ಎಲ್ಲ ಕಣ್ಣುಗಳೇ ಇಲ್ಲ, ಅದಕ್ಕೆಲ್ಲ ಕಣ್ಣುಗಳೆಲ್ಲ ಕಿತ್ತಿಟ್ಟಿದ್ದಾಳೆ. ಕ್ರೋಕೋಡೈಲ್ಗೆ ಕಣ್ಣೇ ಇಲ್ಲ, ಕ್ರೋಕೋಡೈಲ್ ಮಾತ್ರ ಇದೆ, ಅದಕ್ಕೆ 2 ಕಣ್ಣು ಇಲ್ಲ, ಎಲ್ಲ ಕಿತ್ತಾಕಿದ್ದಾಳೆ. ಎಲ್ಲರಿಗೂ ಸ್ನಾನ ಆಯಿತು ಮೆಷಿನ್ಗೆ ಹಾಕಿ. ಆಮೇಲೆ ಇದು ಕೂಡ ನೋಡಿ, ಇದು ಯಾವಾಗಲೂ ಹಿಡ್ಕೊಂಡಿರ್ತಾಳೆ, ಹಿಡ್ಕೊಂಡು ಅದು ಕ್ರೀಮ್ ಕಲರ್ ಇರೋದು ಡಾರ್ಕ್ ಕಲರ್ ಆಗ್ತಾ ಇರುತ್ತೆ. ಅವಾಗ ಅದನ್ನು ಹಿಡ್ಕೊಂಡೇ ಮಲಗೋದಾಗುತ್ತೆ ಅವಳು ಜಾಸ್ತಿ. ಅದನ್ನು ಕೂಡ ಸ್ವಲ್ಪ ಕಾಟನ್ ಎಲ್ಲ ತೆಗೆದು ಮೆಷಿನ್ಗೆ ಹಾಕಿ ವಾಶ್ ಮಾಡಿದ್ದಾಯಿತು. ಇವತ್ತು ಫ್ರೈಡೇ ಆಗಿರೋದ್ರಿಂದ ಇವತ್ತು ಭೀಮನ ಅಮಾವಾಸ್ಯೆ ಕೂಡ ಹೌದು. ಹಾಗೆ ಶುಕ್ರವಾರ ಎಲ್ಲ ಬೆಳಗ್ಗೆ ಎದ್ದು ಪೂಜೆ ಮಾಡಿ ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸಿ, ನಂತರ ಇವತ್ತು ಭೀಮನ ಅಮಾವಾಸ್ಯೆ ಇರೋದ್ರಿಂದ ಹಾಗೆ ಪೂಜೆ ಎಲ್ಲ ಮಾಡಿದ್ದಾಯಿತು. ಹಾಗೆ ಸಂಜೆ ಊಟಕ್ಕೆ ಏನು ಮಾಡೋದು ಅಂತ ಯೋಚನೆ ಬಂತು. ಸರಿ, ಒಂದಷ್ಟು ಕ್ಯಾರೆಟ್ ಇತ್ತು, ಕ್ಯಾರೆಟ್ ಎಲ್ಲ ತುರಿದ್ಬಿಟ್ಟು ಚಪಾತಿ ಮಾಡಿದ್ದಾಯಿತು. ಅದ್ರ ಜೊತೆಗೆ ಮೊಳಕೆ ಕಾಳು, ಹೆಸರು ಕಾಳು, ಮೊಳಕೆ ಕಾಳು ಕಟ್ಟಿಸಿದ್ದಿತ್ತು, ಅದನ್ನು ಕೂಡ ಪಲ್ಯ ಮತ್ತು ಉಪ್ಸಾರು ಥರ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು. ಕ್ಯಾರೆಟು ವೇಸ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹಲ್ವಾ ಮಾಡಿದ್ರೆ ಯಾರೂ ತಿನ್ನಲ್ಲ, ಅದಕ್ಕೋಸ್ಕರ ಎಲ್ಲನೂ ತುರಿದ್ಬಿಟ್ಟು ಒಂದು 1/4 kg ಅರ್ಧ kg ಅಷ್ಟು ತುರಿದ್ಬಿಟ್ಟು ಎಲ್ಲನೂ ಖಾಲಿ ಮಾಡಿಬಿಟ್ಟೆ. ಜಾಸ್ತಿ ದಿನ ಇಡೋಕ್ಕೂ ಬೇಜಾರು ಫ್ರಿಜ್ಜಲ್ಲಿ, ಅದಕ್ಕೋಸ್ಕರ ಎಲ್ಲ ಖಾಲಿ ಮಾಡಿ ಚಪಾತಿ ಮಾಡಿದ್ದಾಯಿತು. ನನ್ನ ಮಗಳಿಗೆ ಪಾಪ ಹುಷಾರಿಲ್ಲ, ಮಲ್ಕೊಂಡ್ಬಿಟ್ಟಿದ್ದಾಳೆ. ಅವಳಿಗೆ ಊಟ ಇವಾಗ ಕೊಡಬೇಕು, ಅದಕ್ಕೋಸ್ಕರ ಎಬ್ಬಿಸ್ತಾಯಿದ್ದೀನಿ. ಥ್ಯಾಂಕ್ ಯು ಎಲ್ಲರಿಗೂ.